ಈಗ 8th ಸ್ಟ್ಯಾಂಡರ್ಡ್ ಸೋಷಿಯಲ್ನ ಪೊಲಿಟಿಕಲ್ ಸೈನ್ಸ್ ಚಾಪ್ಟರ್ 1 ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್ ಈ ಲೆಸನನ್ನು ನಾವು ಈಗ ಮಾಡೋಣ. ನೋಡಿ, ಈ ಚಾಪ್ಟರಲ್ಲಿ ಏನೇನು ಕಲಿತೀರಾ ಅದಕ್ಕೂ ಮೊದಲು ಟಾಪಿಕ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ನಿಮ್ಗೆ ಆಲ್ರೆಡಿ ಮೀನಿಂಗ್ ಅಂದರೆ ಏನಂತ ಗೊತ್ತು, ಇಂಪಾರ್ಟೆನ್ಸ್ ಅಂದರೆ ಏನು ಅಂತ ಗೊತ್ತು. ಪೊಲಿಟಿಕಲ್ ಸೈನ್ಸ್ ಅಂದರೆ ಇದು ಒಂದು ಸಬ್ಜೆಕ್ಟ್. ನೋಡಿ, ಇವಾಗ ನಿಮ್ಗೆ ಯಾವ ರೀತಿ ಹಿಸ್ಟ್ರಿ, ಸಿವಿಕ್ಸ್ ಆ ರೀತಿ ಎಲ್ಲ ಬರುತ್ತೆ, ಅದೇ ರೀತಿಯೇ ಈಗ ನಿಮಗೆ ಪೊಲಿಟಿಕಲ್ ಸೈನ್ಸ್ ಅನ್ನೋದು ಕೂಡ ಒಂದು ಸಬ್ಜೆಕ್ಟ್. ಎಕನಾಮಿಕ್ಸ್ ಬರುತ್ತೆ, ಬಿಸ್ನೆಸ್ ಸ್ಟಡೀಸ್ ಬರುತ್ತೆ, ಈ ರೀತಿ ಎಷ್ಟೊಂದು ಸಬ್ಜೆಕ್ಟ್ ಇದೆ ಸೋಷಿಯಲ್ ಸ್ಟಡೀಸಲ್ಲಿ. ಅದರಲ್ಲಿ ಒಂದು ಪೊಲಿಟಿಕಲ್ ಸೈನ್ಸ್. ಇದರಲ್ಲಿ ಏನೇನು ತಿಳ್ಕೊಳ್ತೀವಿ ಪೊಲಿಟಿಕಲ್ ಸೈನ್ಸಲ್ಲಿ ನೋಡೋಣ. ದಿ ಕಾನ್ಸೆಪ್ಟ್ ಆಫ್ ಪೊಲಿಟಿಕಲ್ ಸೈನ್ಸ್. ಪೊಲಿಟಿಕಲ್ ಸೈನ್ಸ್ ಅಂದರೆ ಅದ್ರ ಕಾನ್ಸೆಪ್ಟ್ ಏನದು ಅಂತ. ದಿ ಪ್ರೋಸೆಸ್ ಆಫ್ ಡೆವಲಪ್ಮೆಂಟ್ ಇನ್ ಪೊಲಿಟಿಕಲ್ ಸೈನ್ಸ್. ಪಾಲಿಟಿಕ್ಸ್ ಅಥವಾ ಪೊಲಿಟಿಕಲ್ ಸೈನ್ಸ್ ಯಾವ ರೀತಿ ಡೆವಲಪ್ ಆಗ್ತಾ ಬಂತು. ದಿ ಪೊಲಿಟಿಕಲ್ ಥಿಂಕರ್ಸ್ ಆ್ಯಂಡ್ ದೇರ್ ಕಾಂಟ್ರಿಬ್ಯೂಷನ್ಸ್. ಪೊಲಿಟಿಕಲ್ ಥಿಂಕರ್ಸ್ ಯಾರ್ಯಾರಿದ್ದಾರೆ ಮತ್ತು ಅವ್ರು ಏನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಏನು ಕೊಟ್ಟಿದ್ದಾರೆ ಸೊಸೈಟಿಗೆ, ಅದ್ರ ಬಗ್ಗೆ. ದಿ ಇಂಪಾರ್ಟೆನ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್. ಪೊಲಿಟಿಕಲ್ ಸೈನ್ಸ್ ಏನಕ್ಕೆ ಇಂಪಾರ್ಟೆಂಟ್ ನಮಗೆ, ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಪೊಲಿಟಿಕಲ್ ಸೈನ್ಸ್ ಈಸ್ ಒನ್ ಆಫ್ ದಿ ಸೋಷಿಯಲ್ ಸೈನ್ಸಸ್ ಡೀಲಿಂಗ್ ವಿತ್ ದಿ ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ಆಫ್ ಮ್ಯಾನ್. ಪೊಲಿಟಿಕಲ್ ಸೈನ್ಸ್ ಅಂದರೆ ಏನು, ಇದು ಒಂದು ರೀತಿ ಸೋಷಿಯಲ್ ಸೈನ್ಸಸ್ಸು. ಇದು ಮನುಷ್ಯ ಏನೇನು ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ಮಾಡ್ತಾನೆ, ಒಂದು ಎಲೆಕ್ಷನ್ಸ್ ಇರ್ಬೋದು ಅಥವಾ ಇನ್ನೊಬ್ಬ ಇವನ್ನ ಎಲೆಕ್ಟ್ ಮಾಡೋದಿರ್ಬೋದು, ಈ ಥರ ಆ್ಯಕ್ಟಿವಿಟೀಸ್ ಇದೆಲ್ಲದೂ ಕೂಡ ತಿಳ್ಕೊಳ್ಳೋ ಅಂಥದ್ದೇ ಪೊಲಿಟಿಕಲ್ ಸೈನ್ಸ್. ಇಟ್ ಡೀಲ್ಸ್ ವಿತ್ ದಿ ಸ್ಟೇಟ್ ಆ್ಯಂಡ್ ಗವರ್ಮೆಂಟ್. ಪೊಲಿಟಿಕಲ್ ಸೈನ್ಸ್ ಸ್ಟೇಟ್ನ ಮತ್ತು ಗೌರ್ಮೆಂಟ್ ಜೊತೆ ಡೀಲ್ ಮಾಡುತ್ತೆ. ಅಂದರೆ ಏನು, ಸ್ಟೇಟಲ್ಲಿ ಏನೇನು ನಡೆಯುತ್ತೆ, ಸ್ಟೇಟ್ ಅಂತ ಹೇಳಿದ್ರೆ ಒಂದು ದೇಶ ಅಂದ್ಕೊಳ್ಳಿ, ದೇಶದಲ್ಲಿ ಏನೇನು ನಡೆಯುತ್ತೆ ಅದು, ಮತ್ತು ಗವರ್ಮೆಂಟಲ್ಲಿ ಏನೇನು ನಡೆಯುತ್ತೆ. ಈಗ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಅಥವಾ ಹಳೆ ಕಾಲದ ಟ್ರೈಬಲ್ ಗೌರ್ಮೆಂಟ್ ಇರ್ಬೋದು, ಇದರೊಳಗೆ ಏನೇನು ನಡೆಯುತ್ತೆ ಅಧಿಕಾರಿಕವಾಗಿ, ಅದನ್ನೆಲ್ಲ ನಾವು ಪೊಲಿಟಿಕಲ್ ಸೈನ್ಸಲ್ಲಿ ಅರ್ಥ ಮಾಡ್ಕೊಳ್ತೀವಿ. ಇಟ್ ಸ್ಟಡೀಸ್ ದಿ ಆರಿಜಿನ್ ಆ್ಯಂಡ್ ನೇಚರ್ ಆಫ್ ಸ್ಟೇಟ್ ಆ್ಯಂಡ್ ಫಾರ್ಮ್ಸ್ ಆಫ್ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್. ಪೊಲಿಟಿಕಲ್ ಸೈನ್ಸಲ್ಲಿ ನಾವು ಸ್ಟೇಟ್ದು ಆರಿಜಿನ್ ಏನು, ಅಂದರೆ ಒಂದು ದೇಶ ಅಥವಾ ಒಂದು ಗ್ರೂಪ್, ಒಂದು ಸಿಟಿ ಸ್ಟೇಟ್ ಇರ್ಬೋದು, ಇದ್ರ ಆರಿಜಿನ್ ಎಲ್ಲಿಂದ ಬಂತು ಮತ್ತು ಅದರದ್ದು ನೇಚರ್ ಯಾವ ಥರ ಇರುತ್ತೆ, ಓಕೆ, ಯಾವ ಟೈಪ್ ಡೆಮೋಕ್ರಸಿ ಇದೆಯಾ, ಇನ್ನೊಂದು ಇದೆಯಾ, ಅದು ಯಾವ ಥರ ಇದೆ. ಮತ್ತು ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್, ಈಗ ಒಂದು ಪಾರ್ಟಿ ಇರ್ಬೋದು ಅಥವಾ ಎಲೆಕ್ಷನ್ ಕಮಿಷನ್ ಇರ್ಬೋದು, ಈ ರೀತಿ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್ ಯಾವ ರೀತಿ ಬಂತು, ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ಳೋಣ. ದಿ ಸ್ಟಡಿ ಆಫ್ ಸ್ಟೇಟ್ ಈಸ್ ದ ಮೇನ್ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಪೊಲಿಟಿಕಲ್ ಸೈನ್ಸ್. ಮೇಯ್ನ್ ಏನು ಪೊಲಿಟಿಕಲ್ ಸೈನ್ಸಲ್ಲಿ ಮೇಯ್ನ್ ಸಬ್ಜೆಕ್ಟ್ ಏನಂತ ಹೇಳಿದ್ರೆ, ಒಂದು ಮೇಯ್ನ್ ಥಿಂಗ್ ಅಂದರೆ ಯಾವ ರೀತಿ ಒಂದು ಸ್ಟೇಟ್ ನಡೆಯುತ್ತೆ ಅಥವಾ ಸ್ಟೇಟ್ ಆರಿಜಿನ್ ಯಾವ ಥರ ಆಯಿತು. ನೋಡಿ, ಸ್ಟೇಟ್ ಅಂತ ಹೇಳಿದ್ರೆ ಇಲ್ಲಿ ದೇಶ ಅಂತ ಕೂಡ ಬರುತ್ತೆ. ಸ್ಟೇಟ್ ಅಂದರೆ ಕರ್ನಾಟಕ, ತಮಿಳ್ನಾಡು ಅಂತಲ್ಲ, ಸ್ಟೇಟ್ ಅಂದರೆ ದೇಶ ಅಂತ ಅರ್ಥ ಈ ಕಾಂಟೆಕ್ಸ್ಟಲ್ಲಿ. ಅದು ತುಂಬ ಡೆಫಿನಿಷನ್ಗೆ ಹೋದರೆ ತುಂಬ ಚೇಂಜಸ್ ಇರುತ್ತೆ, ನಿಮ್ಗೆ ಅಷ್ಟೆಲ್ಲ ಏನು ಬೇಡ, ಜಸ್ಟ್ ಆ ರೀತಿ ಅಂದ್ಕೊಳ್ಳಿ. ಅದನ್ನ ಬಗ್ಗೆ ಫುಲ್ಲಿ ತಿಳ್ಕೊಳ್ಳೋ ಅಂಥದ್ದು. ಆ್ಯಸ್ ಎ ಸಬ್ಜೆಕ್ಟ್ ಆಫ್ ಸ್ಟಡಿ ಪೊಲಿಟಿಕಲ್ ಸೈನ್ಸ್ ಬಿಗ್ಯಾನ್ ವಿತ್ ಗ್ರೀಕ್ಸ್. ನೋಡಿ, ಒಂದು ಸಬ್ಜೆಕ್ಟ್ ಥರ ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಬಂದು ಗ್ರೀಸ್ ಅಂತ ಒಂದು ದೇಶ ಇದೆ. ಆ ದೇಶದ ಜನಗಳು ಇದನ್ನು ಮೊದಲು ಪೊಲಿಟಿಕಲ್ ಸೈನ್ಸ್ ಅಂತ ಒಂದು ಸಬ್ಜೆಕ್ಟ್ ಥರ ಮಾಡಿ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದು. ತೋ ಈಜಿಪ್ಟಿಯನ್ಸ್, ಬ್ಯಾಬಿಲೋನಿಯನ್ಸ್, ಪರ್ಷಿಯನ್ಸ್, ಇಂಡಿಯನ್ಸ್ ಆ್ಯಂಡ್ ಚೈನೀಸ್ ಹ್ಯಾವ್ ಮೆನ್ಷನ್ಡ್ their ideas and or thoughts about politics much earlier to Greeks, they failed to develop it as a systematic study. ನೋಡಿ, ಗ್ರೀಕ್ಸ್ ಮೊದಲು ಪೊಲಿಟಿಕಲ್ ಸೈನ್ಸ್ನ ಒಂದು ಸಬ್ಜೆಕ್ಟ್ ಥರ ಟ್ರೀಟ್ ಮಾಡಿ ಅದಕ್ಕೆ ಸಪ್ರೇಟ್ ರಿಸರ್ಚ್ ಮಾಡೋದು ಅಥವಾ ಸಪ್ರೇಟ್ ಓದೋದು ಸ್ಟಾರ್ಟ್ ಮಾಡಿದ್ದು. ಆದರೆ ಈಜಿಪ್ಷಿಯನ್ಸ್ ಇರ್ಬೋದು, ಇಂಡಿಯನ್ಸ್, ಪರ್ಷಿಯನ್ಸ್, ಈ ಬೇರೆ ಬೇರೆ ಸಿವಿಲೈಸೇಷನ್ಸ್ ಏನಿತ್ತು ವರ್ಲ್ಡಲ್ಲಿ, ಅವರೆಲ್ಲ ಕೂಡ ಪಾಲಿಟಿಕ್ಸ್ ಬಗ್ಗೆ ಬರೆದಿದ್ದಾರೆ. ಆದರೆ ಸಪ್ರೇಟ್ ಸಬ್ಜೆಕ್ಟ್ ಥರ ಅದನ್ನು ಟ್ರೀಟ್ ಮಾಡಿಲ್ಲ ಅಷ್ಟೇ. ಪೊಲಿಟಿಕ್ಸ್ ವಾಸ್ ಗಿವನ್ ದಿ ಸ್ಟೇಟಸ್ ಆಫ್ ಎನ್ ಇಂಡಿಪೆಂಡೆಂಟ್ ಸೈನ್ಸ್ ಬೈ ಗ್ರೀಕ್ಸ್. ಗ್ರೀಕ್ ಜನ ಏನು ಮಾಡ್ತಾರೆ, ಪಾಲಿಟಿಕ್ಸ್ಗೆ ಒಂದು ಸಪ್ರೇಟ್ ಸ್ಟೇಟಸ್ ಕೊಟ್ಟರು, ಇಂಡಿಪೆಂಡೆಂಟ್ ಸೈನ್ಸ್ ಅಂತೇಳಿ. ಇದನ್ನೇ ರಿಸರ್ಚ್ ಮಾಡ್ಬೋದು, ಇದನ್ನೇ ಓದ್ಬೋದು ಅಂತ. ಗ್ರೀಕ್ ಫಿಲಾಸಫರ್ಸ್ ಲೈಕ್ ಸಾಕ್ರೆಟಿಸ್ ಆ್ಯಂಡ್ ಇಸ್ ಡಿಸೈಪಲ್ ಪ್ಲಾಟೋ ವೇರ್ ಗ್ರೇಟ್ ಪೊಲಿಟಿಕಲ್ ಥಿಂಕರ್ಸ್. ನೋಡಿ, ಗ್ರೀಕ್ ಫಿಲಾಸಫರ್ಸ್ ಬರ್ತಾರೆ, ತತ್ವಜ್ಞಾನಿಗಳು ಅಂತ, ಅಂಥವ್ರಿದ್ರು ಸಾಕ್ರೆಟಿಸ್ ಮತ್ತು ಅವ್ರ ಡಿಸೈಪಲ್ ಪ್ಲಾಟೋ ಅಂತ. ಇವ್ರ ಬಗ್ಗೆ ಎಲ್ಲ ಕೇಳಿರ್ತೀರ ನೀವು, ಹಿಸ್ಟ್ರಿಯಲ್ಲಿರ್ಬೋದು ಅಥವಾ ಬೇರೆ ನೀವು ಎಕನಾಮಿಕ್ಸಲ್ಲಿ ಹೋದರೂ ಕೇಳಿರ್ತೀರ. ಸುಮಾರು ಫೀಲ್ಡಲ್ಲೆಲ್ಲ ಇವರು ಗ್ರೇಟ್ ಥಿಂಕರ್ಸ್ ಆಗಿರ್ತಾರೆ. ಇವರೆಲ್ಲ ಪೊಲಿಟಿಕಲ್ ಥಿಂಕರ್ಸ್ ಕೂಡ ಆಗಿದ್ದರು. ಪ್ಲಾಟೋ ಇನ್ ಹಿಸ್ ಫೇಮಸ್ ಬುಕ್ ರಿಪಬ್ಲಿಕ್ ಫಾರ್ ದಿ ಫಸ್ಟ್ ಟೈಮ್ ಡಿಸ್ಕಸ್ ದಿ ನೇಚರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದಿ ಸ್ಟೇಟ್ ಆ್ಯಂಡ್ ಗವರ್ನ್ಮೆಂಟ್. ನೋಡಿರಿ, ಪ್ಲಾಟೋ ಅನ್ನೋಂಥ ವ್ಯಕ್ತಿ ಏನು ಮಾಡ್ತಾನೆ, ಒಂದು ಬುಕ್ ಬರೀತಾನೆ, ರಿಪಬ್ಲಿಕ್ ಅಂತ ಆ ಬುಕ್ ಹೆಸರು. ಅದರಲ್ಲಿ ಬಂದು ನೇಚರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಸ್ಟೇಟು ಮತ್ತು ಗೌರ್ಮೆಂಟ್, ಅಂದರೆ ಸ್ಟೇಟ್ ಏನು ಮಾಡಬೇಕು, ಯಾವ ಥರ ಅಂದರೆ ಸ್ಟೇಟ್ ಅದು, ಮತ್ತು ಏನೇನು ಕೆಲಸ ಮಾಡುತ್ತೆ, ಅದಕ್ಕೆ ಗೌರ್ಮೆಂಟ್ ಅಂದರೆ ಏನು, ಗೌರ್ಮೆಂಟ್ ಏನೇನು ಕೆಲಸ ಮಾಡುತ್ತೆ, ಇದ್ರ ಬಗ್ಗೆ ಎಲ್ಲ ಆ ಬುಕ್ಕಲ್ಲಿ ಬರೆದಿದ್ದಾನೆ. ಅರಿಸ್ಟಾಟಲ್, ದ ಏನ್ಷಿಯಂಟ್ ಗ್ರೀಕ್ ಥಿಂಕರ್ ಆ್ಯಂಡ್ ದಿ ಸ್ಟೂಡೆಂಟ್ ಆಫ್ ಪ್ಲಾಟೋ, ಈಸ್ ರೆಕಗ್ನೈಸ್ಡ್ ಆಸ್ ದಿ ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್ ಬಿಕಾಸ್ ಫಾರ್ ಹಿಸ್ ವ್ಯಾಲ್ಯೂಯಬಲ್ ಕಾಂಟ್ರಿಬ್ಯೂಷನ್ಸ್ ಟು ಇಟ್ಸ್ ಗ್ರೋತ್ ಆ್ಯಂಡ್
ಡೆವಲಪ್ಮೆಂಟ್. ನೋಡಿರಿ, ಇನ್ನೂ ಒಬ್ಬರು ಫಿಲಾಸಫರ್ ಬರ್ತಾರೆ, ಇನ್ನೊಬ್ಬರು ಪೊಲಿಟಿಕಲ್ ಥಿಂಕರು. ನೋಡಿ, ಸಾಕ್ರೆಟಿಸ್ ಬರ್ತಾರೆ, ಅವರ ಡಿಸೈಪಲ್ ಅಥವಾ ಅವರ ಸ್ಟೂಡೆಂಟ್ ಬಂದು ಪ್ಲಾಟೋ ಸ್ಟೂಡೆಂಟ್ ಬಂದು ಅರಿಸ್ಟಾಟಲ್. ಈ ಅರಿಸ್ಟಾಟಲ್ ಏನು ಮಾಡ್ತಾರೆ, ಇವರು ಕೂಡ ಒಬ್ಬ ಗ್ರೇಟ್ ಥಿಂಕರ್ ಆಗಿರ್ತಾರೆ. ಇವ್ರನ್ನ ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್ ಅಂತ ಕರಿತೀವಿ. ಯಾಕೆಂದರೆ ಇವರು ಪೊಲಿಟಿಕಲ್ ಸೈನ್ಸ್ನ ಗ್ರೋತ್ ಮತ್ತು ಡೆವಲಪ್ಮೆಂಟ್ಗೆ ತುಂಬ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಈ ರೋಡ್ ದಿ ಫಸ್ಟ್ ಟ್ರೀಟೈಸ್ ಇನ್ ಪೊಲಿಟಿಕಲ್ ಸೈನ್ಸ್ ಕಾಲ್ಡ್ ದಿ ಪಾಲಿಟಿಕ್ಸ್. ನೋಡಿ, ಫಸ್ಟ್ ಒಂದು ಬುಕ್ ಟೈಪ್ ಬರೆದಿದ್ದಾರೆ, ಒಂದು ವರ್ಕ್ ಬರೆದಿದ್ದಾರೆ, ದಿ ಪಾಲಿಟಿಕ್ಸ್ ಅಂತ ಹೇಳ್ಬಿಟ್ಟು. ಇನ್ ದಿಸ್ ಫೇಮಸ್ ಬುಕ್ ಅರಿಸ್ಟಾಟಲ್ ಡಿಸ್ಕಸ್ ದಿ ಆರಿಜಿನ್, ಡೆವಲಪ್ಮೆಂಟ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಸ್ಟೇಟ್. ಈ ಫೇಮಸ್ ಬುಕ್ಕಲ್ಲಿ ದಿ ಪಾಲಿಟಿಕ್ಸ್ ಅನ್ನೋವಂಥ ಒಂದು ವರ್ಕಲ್ಲಿ ಇವ್ರು ಏನು ಮಾಡಿದ್ದಾರೆ, ಏನೇನು ಡಿಸ್ಕಸ್ ಮಾಡಿದ್ದಾರೆ, ಆರಿಜಿನ್ ಎಲ್ಲಿಂದ ಬಂತು, ಪಾಲಿಟಿಕ್ಸ್ ಯಾವ ಥರ ಬಂತು, ಸ್ಟೇಟ್ ಎಲ್ಲಿಂದ ಬಂತು ಅದ್ರ ಬಗ್ಗೆ, ಡೆವಲಪ್ಮೆಂಟ್ ಯಾವ ರೀತಿ ಡೆವಲಪ್ ಆಯಿತು, ಫಸ್ಟ್ ಈ ಥರ ಇತ್ತು, ಆರಿಜಿನ್ ಈ ಥರ ಬಂತು, ಅದು ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಆಗಿ ಚೇಂಜಸ್ ಆಯಿತು, ಮತ್ತು ಫಂಕ್ಷನ್ಸ್ ಆಫ್ ದಿ ಸ್ಟೇಟ್. ಒಂದು ಸ್ಟೇಟ್ ಅಂತ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ, ಅದು ಯಾವ ರೀತಿ ಫಂಕ್ಷನ್ ಆಗುತ್ತೆ. ನೋಡಿ, ಅವರೆಲ್ಲ ಇದ್ದಂಥ ಟೈಮಲ್ಲಿ, ಈ ಅರಿಸ್ಟಾಟಲ್ ಇವರೆಲ್ಲ ಇದ್ದಿದ್ದಂಥ ಟೈಮಲ್ಲಿ ಸಿಟಿ ಸ್ಟೇಟ್ಸ್ ಅಂತ ಕರಿತಾ ಇದ್ವಿ. ಅಂದರೆ ಅಲ್ಲಿ ಒಂದೊಂದು ಸಿಟಿಯವರು ಅವರೇ ಆದಂಥ ಗೌರ್ಮೆಂಟ್ ಫಾರ್ಮ್ ಮಾಡಿಕೊಂಡು ಇಂಡಿಪೆಂಡೆಂಟಾಗಿ ರೂಲ್ ಮಾಡ್ತಾಯಿದ್ರು. ಅಥೆನ್ಸ್ ಇರ್ಬೋದು, ಸ್ಪಾರ್ತಾ ಇರ್ಬೋದು, ಈ ರೀತಿ ಸುಮಾರು. ಅದರಿಂದ ಅಲ್ಲಿ ಸ್ಟೇಟ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿಂದ ಬಂದಿರೋವಂಥದ್ದು. ಅವ್ರು ಏನೇನು ಮಾಡಬೇಕು ಆ ಸ್ಟೇಟ್, ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಮತ್ತು ಇಂಡಿಯಾದವರು ಒಬ್ಬರು ಕೌಟಿಲ್ಯ ಅಂತೇಳಿ, ಚಾಣಕ್ಯ ಅಂತೆಲ್ಲ ಕೇಳಿರ್ತಿರಲ್ಲ, ಅವರೇ. ಕೌಟಿಲ್ಯಾಸ್ ವರ್ಕ್ ಆನ್ ಎಕನಾಮಿಕ್ಸ್ ಆಲ್ಸೋ ಹ್ಯಾಸ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಪೊಲಿಟಿಕಲ್ ಪ್ರಿನ್ಸಿಪಲ್ಸ್. ನೋಡಿ, ಕೌಟಿಲ್ಯ ಅಂತ ಬರೆದಿರೋಂಥ ಒಂದು ಎಕನಾಮಿಕ್ ಬುಕ್ ಇದೆ, ಅರ್ಥಶಾಸ್ತ್ರ ಅಂತೇಳಿ. ಆ ಬುಕ್ಕಲ್ಲಿ ಕೂಡ ಪೊಲಿಟಿಕಲ್ ಪ್ರಿನ್ಸಿಪಲ್ಸ್ ಬಗ್ಗೆ ಎಲ್ಲ ಡಿಸ್ಕಷನ್ಸ್ ಇದೆ. ಅಂದರೆ ಅರ್ಥಶಾಸ್ತ್ರ ಅಂದರೆ ಎಕನಾಮಿಕ್ ರಿಲೇಟೆಡ್, ಆದರೆ ಅದರಲ್ಲೂ ಕೂಡ ಪಾಲಿಟಿಕ್ಸ್ ಬಗ್ಗೆ ಇದೆ. ನೋಡಿ, ಯಾಕೆ ಅಂತ ಹೇಳಿದ್ರೆ ಹಿಸ್ಟ್ರಿ ಇರ್ಬೋದು, ಜಿಯೋಗ್ರಫಿ ಇರ್ಬೋದು, ಪೊಲಿಟಿಕಲ್ ಸೈನ್ಸ್ ಇರ್ಬೋದು, ಇದೆಲ್ಲ ಒಂದಕ್ಕೊಂದು ಕಾಂಪ್ಲಿಮೆಂಟ್ರಿ ಆಗಿರುತ್ತೆ. ಅಂದರೆ ಒಂದಕ್ಕೊಂದು ಹೆಲ್ಪ್ ಮಾಡ್ತಾ ಇರುತ್ತೆ. ಈ ಯಾವುದೇ ಆಗಲಿ, ನೀವು ಬರೀ ಹಿಸ್ಟ್ರಿ ಮಾತ್ರ ಸ್ಟಡಿ ಮಾಡೋಕ್ಕಾಗಲ್ಲ. ನಿಮ್ಮ ಪೊಲಿಟಿಕಲ್ ಸೈನ್ಸ್ ಗೊತ್ತಿದ್ರೇ ಹಿಸ್ಟ್ರಿ ಸ್ಟಡಿ ಮಾಡೋಕ್ಕಾಗೋದು, ಜಿಯೋಗ್ರಫಿ ಗೊತ್ತಿದ್ರೇ ಪೊಲಿಟಿಕಲ್ ಸೈನ್ಸ್ ಸ್ಟಡಿ ಮಾಡೋಕ್ಕಾಗೋದು. ಈ ರೀತಿ ಸೋಷಿಯಲ್ ಸೈನ್ಸಸ್ ಏನಿದೆ, ಇದು ಒಂದಿಲ್ಲದೆ ಇನ್ನೊಂದು ಸ್ಟಡಿ ಮಾಡೋದಕ್ಕೆ ಆಗೋದಿಲ್ಲ. ಆ ರೀತಿ ಕೌಟಿಲ್ಯ ಬರೆದಿರೋ ಬುಕ್ಕಲ್ಲೂ ಕೂಡ ಎಕನಾಮಿಕ್ಸ್ ಬಗ್ಗೆ ಇದ್ದರೂ ಕೂಡ ಬುಕ್ಕು, ಅದರಲ್ಲಿ ಪೊಲಿಟಿಕ್ಸ್ ಬಗ್ಗೆ ಕೂಡ ಸುಮಾರು ಇದೆ. ಗ್ರೀಕ್ಸ್ ಯೂಸ್ಡ್ ದಿ ಟರ್ಮ್ ಪೊಲಿಟಿಕ್ಸ್ ಫಾರ್ ದಿ ಸ್ಟಡಿ ಆಫ್ ಸ್ಟೇಟ್. ಗ್ರೀಕ್ಸ್ ಏನು ಮಾಡಿದ್ರು, ಈ ಪಾಲಿಟಿಕ್ಸ್ ಅಂದರೆ ಏನು ಅಂದರೆ ಸ್ಟೇಟ್ ಬಗ್ಗೆ ಸ್ಟಡಿ ಮಾಡೋದು. ಇವಾಗ ಮಾಡ್ತಾರಲ್ಲ ಪಾಲಿಟಿಕ್ಸ್ ಅಂತ ಹೇಳಿದ್ರೆ ಇವ್ರಿಗೆ ತಂದಿಡೋದು, ಆ ಥರ ಎಲ್ಲ ನಾವೇನು ಕರಿತೀವಿ, ಇದನ್ನು ಪಾಲಿಟಿಕ್ಸ್ ಅಂತ ಕರಿತಿರಲಿಲ್ಲ. ಇವರು ಒಂದು ಸ್ಟೇಟ್ ಬಗ್ಗೆ ಸ್ಟಡಿ ಮಾಡೋದು. ಓಕೆ, ಈ ಥರ ಕೆಲಸ ಮಾಡುತ್ತೆ ಗೌರ್ಮೆಂಟು, ಇದಕ್ಕೆ ಈ ಥರ ಅಧಿಕಾರಿಗಳಿರ್ತಾರೆ, ಇದನ್ನು ಈ ರೀತಿ ರೆವಿನ್ಯೂ ಕಲೆಕ್ಟ್ ಮಾಡ್ತೀವಿ, ಅದೆಲ್ಲ ಇತ್ತು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸ್ಟಡಿ ಮಾಡಿದ್ರೆ ಅದನ್ನು ಪಾಲಿಟಿಕ್ಸ್ ಅಂತ ಕರಿತಿದ್ರು. The term politics is derived from the Greek word polis, which means city-state, and therefore a subject which deals with the affairs of city-state and its working was called as politics by ancient Greeks. ನೋಡಿ, ಏನಿದು ಟರ್ಮ್ ಪಾಲಿಟಿಕ್ಸ್ ಅಂದರೆ ಎಲ್ಲಿಂದ ಬಂತು, ಸುಮ್ಮನೆ ವರ್ಡ್ ಉತ್ಪತ್ತಿ ಮಾಡಿದ್ರಾ? ಇಲ್ಲ. ನೋಡಿ, ಪಾಲಿಸ್ ಅಂತ ಹೇಳಿದ್ರೆ ನಿಮಗೆ ಸಿಟಿ ಅಂತೇಳಿ ಅರ್ಥ, ಸಿಟಿ ಸ್ಟೇಟ್ ಅಂತ. ಇವಾಗ ಕೂಡ ನೀವು ಎಷ್ಟೊಂದು ಕೇಳ್ತಾರೆ, ಮೆಟ್ರೋಪಾಲಿಸ್ ಅಂತ ಹೇಳ್ಬಿಟ್ಟು ಬೆಂಗಳೂರನ್ನೆಲ್ಲ ಕರೀತಾರೆ, ಅಂದ್ರೇನು ಮೆಟ್ರೋ ಸಿಟಿ ಅಂತ. ಪಾಲಿಸ್ ಅಂತ ಹೇಳಿದ್ರೆ ಒಂದು ಸಿಟಿ ಸ್ಟೇಟ್ ಅಂತೇಳಿ ಅರ್ಥ. ಈಗ ಅಥೆನ್ಸ್, ಸ್ಪಾರ್ತಾ, ಈ ರೀತಿ ಸಿಟಿಗಳಿರುತ್ತಲ್ಲ ಅವೆಲ್ಲ. ಪಾಲಿಟಿಕ್ಸ್ ಅಂತ ಹೇಳಿದ್ರೆ ಇವರು ಇಲ್ಲಿಂದ ತೊಗೊಂಡ್ರು, ಪೊಲೀಸ್ ಅನ್ನೋದ್ರ ವರ್ಡ್ನ ತೊಗೊಂಡು ಪಾಲಿಟಿಕ್ಸ್ ಮಾಡಿದ್ರು. ಇದರ ಅರ್ಥ ಏನು, ಸಿಟಿ ಸ್ಟೇಟ್ ಯಾವ ರೀತಿ ಫಂಕ್ಷನ್ ಆಗಬೇಕು, ಯಾವ ರೀತಿ ಸಬ್ಜೆಕ್ಟಾಗಿ ವರ್ಕ್ ಮಾಡಬೇಕು ಜನಗಳೆಲ್ಲ, ಇದ್ರ ಬಗ್ಗೆ ಮೆನ್ಷನ್ ಆಗಿರೋವಂಥದ್ದು. ಹವರ್ ಇನ್ ಮಾಡರ್ನ್ ಟೈಮ್ ಸ್ಕಾಲರ್ಸ್ ಹ್ಯಾವ್ ಪ್ರಿಫರ್ ಟು ಯೂಸ್ ದ ಟರ್ಮ್ ಪೊಲಿಟಿಕಲ್ ಸೈನ್ಸ್ ಫಾರ್ ದಿಸ್ ಸ್ಟಡಿ. ಆದರೆ ಇವಾಗ ಮಾಡರ್ನ್ ಸೈನ್ಸಲ್ಲಿ ಏನು ಮಾಡ್ತೀವಿ, ಇವಾಗ ಮಾಡರ್ನ್ ಥಿಂಕರ್ಸ್ ಎಲ್ಲ ಏನು ಮಾಡ್ತಾ ಇದ್ದಾರೆ, ಇದನ್ನ ಪಾಲಿಟಿಕ್ಸ್ ಅಂದರೆ ಬೇರೆ, ಪೊಲಿಟಿಕಲ್ ಸೈನ್ಸ್ ಅಂದರೆ ಬೇರೆ ಅಂತ ಹೇಳಿದ್ರು. ನೋಡಿ, ಇದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡೋದು ಅದೆಲ್ಲದನ್ನು ನಾವು ಪಾಲಿಟಿಕ್ಸ್ ಅಂತ ಕರೆದ್ರೆ ಬರಲ್ಲ, ಪೊಲಿಟಿಕಲ್ ಸೈನ್ಸ್ ಅಂತ ಕರಿತೀವಿ. ಅದ್ರ ಬಗ್ಗೆ ಸ್ಟಡಿ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡೋದು, ಪ್ರಾಕ್ಟಿಕಲಿ ಏನು ಮಾಡ್ತೀವಿ ನಾವು, ಅದನ್ನು ಪಾಲಿಟಿಕ್ಸ್ ಅಂತ. ರಾಜಕಾರಣಕ್ಕೂ ಮತ್ತು ರಾಜಕಾರಣದ ಬಗ್ಗೆ ಸ್ಟಡಿ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ ಅಂತ ಇವಾಗಿರೋಂಥವ್ರು ಅಭಿಪ್ರಾಯಪಟ್ಟಿದ್ದಾರೆ. ಪೊಲಿಟಿಕಲ್ ಸೈನ್ಸ್ ಸ್ಟಡೀಸ್ ದಿ ಆರಿಜಿನ್, ಡೆವಲಪ್ಮೆಂಟ್, ನೇಚರ್, ಅಡ್ಮಿನಿಸ್ಟ್ರೇಷನ್, ಟೈಪ್, ಸ್ಕೋಪ್ ಆಫ್ ಎ ಸ್ಟೇಟ್ ಆ್ಯಂಡ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ದಿ ಸಿಟಿಸನ್ಸ್. ಏನೇನಿರುತ್ತೆ ಪೊಲಿಟಿಕಲ್ ಸೈನ್ಸಲ್ಲಿ ಅಥವಾ ಪೊಲಿಟಿಕಲ್ ಸೈನ್ಸ್ ಸ್ಟಡೀಸಲ್ಲಿ? ಆರಿಜಿನ್, ಒಂದು ಸ್ಟೇಟು ಅದು ಯಾವ ರೀತಿ ಆರಿಜಿನ್ಗೆ ಬಂತು, ಡೆವಲಪ್ಮೆಂಟ್ ಯಾವ ಥರ ಆಯಿತು, ನೇಚರ್ ಆಫ್ ಅಡ್ಮಿನಿಸ್ಟ್ರೇಷನ್, ನೇಚರ್ ಯಾವ ರೀತಿ ಬೆಳೀತು. ನೇಚರ್ ಅಂತ ಹೇಳಿದ್ರೆ ನೀವು ಸುತ್ತಮುತ್ತ ನೋಡೋಂಥ ಇದ್ರದ್ದು ನೇಚರ್ ಅಲ್ಲ, ನೀವು ನಿಮ್ಮದೇ ಆದಂಥ ನೇಚರ್ ಇರುತ್ತೆ. ಓಕೆ, ಒಂದು ಸಿಟಿ ಆಯಿತು ಅಂದರೆ ಅದು ಸಿಟಿಗೆ ಈ ಥರ ನೇಚರ್ ಇರುತ್ತೆ, ಅಲ್ಲಿ ಜನ ಈ ಥರ ಇರ್ತಾರೆ, ಆ ರೀತಿ ಕಲ್ಚರ್ ಟೈಪ್. ಅದು ಅಡ್ಮಿನಿಸ್ಟ್ರೇಷನ್ ಯಾವ ಥರ ಬೆಳೀತಾ ಬಂತು, ಟೈಪ್ ಯಾವ ಟೈಪ್ ಆಫ್ ಅಡ್ಮಿನಿಸ್ಟ್ರೇಷನ್ ಇದೆ ಅದು, ಸ್ಕೋಪ್ ಆಫ್ ದಿ ಸ್ಟೇಟ್ ಆ್ಯಂಡ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ದಿ ಸಿಟಿಸನ್. ಈಗ ಸಿಟಿಸನ್ಸ್ಗೆ ಏನೇನು ರೈಟ್ಸ್ ಇದೆ, ಏನೇನು ಡ್ಯೂಟೀಸ್ ಇದೆ ಅದ್ರ ಬಗ್ಗೆ.
ಪೊಲಿಟಿಕಲ್ ಸೈನ್ಸ್ ಈ ಸ್ಟಡಿ ಆಫ್ ಆಲ್ ಫ್ಯಾಸೆಟ್ಸ್ ಆಫ್ ಸ್ಟೇಟ್. ಪೊಲಿಟಿಕಲ್ ಸೈನ್ಸ್ ಅಂದರೆ ಒಂದು ಸ್ಟೇಟಿಗೆ ರಿಲೇಟ್ ಆಗಿರೋವಂಥದ್ದು ಅಥವಾ ದೇಶ, ಸಿಟಿ, ಸ್ಟೇಟ್ ಇಂಥ ಒಂದು ಅಡ್ಮಿನಿಸ್ಟ್ರೇಷನ್ಗೆ ರಿಲೇಟ್ ಆಗಿರೋವಂಥದ್ದನ್ನು ಎಲ್ಲದ್ರ ಬಗ್ಗೆನೂ ತಿಳ್ಕೊಳ್ಳೋದನ್ನು ನಾವು ಪೊಲಿಟಿಕಲ್ ಸೈನ್ಸ್ ಅಂತ ಕರಿತೀವಿ. ಪೊಲಿಟಿಕಲ್ ಸೈನ್ಸ್ ಈಸ್ ಆಲ್ಸೋ ದಿ ಸ್ಟಡಿ ಆಫ್ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಆಫ್ ದಿ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್, ಪೊಲಿಟಿಕಲ್ ಫಂಕ್ಷನ್ಸ್ ಆ್ಯಂಡ್ ಪೊಲಿಟಿಕಲ್ ಥಿಯರೀಸ್. ನೋಡಿ, ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್ದು, ಪೊಲಿಟಿಕಲ್ ಫಂಕ್ಷನ್ಸು, ಈ ಥರ ಎಲ್ಲ ಪಾಲಿಟಿಕ್ಸ್ ರಿಲೇಟೆಡ್ದು ಮೊದಲು ಯಾವ ಥರ ಇತ್ತು, ಪಾಸ್ಟಲ್ಲಿ ಯಾವ ಥರ ಇತ್ತು, ಪ್ರೆಸೆಂಟ್ ಇವಾಗ ಯಾವ ಥರ ಇದೆ, ಫ್ಯೂಚರಲ್ಲಿ ಯಾವ ಥರ ಇರುತ್ತೆ, ಈ ಮೂರು ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಮೂರನ್ನು ಅನಲೈಸ್ ಮಾಡೋದನ್ನು ಕೂಡ ನಾವು ಪೊಲಿಟಿಕಲ್ ಸೈನ್ಸ್ ಅಂತ ಕರಿತೀವಿ. ದಿ ಸ್ಟಡಿ ಆಫ್ ಸ್ಟೇಟ್, ಗೌರ್ಮೆಂಟ್ ಆ್ಯಂಡ್ ಹ್ಯೂಮನ್ ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ಈಸ್ ಕಾಲ್ಡ್ ಆ್ಯಸ್ ಪೊಲಿಟಿಕಲ್ ಸೈನ್ಸ್. ನೋಡಿ, ನಾವು ಸ್ಟೇಟ್ನ ಸ್ಟಡಿ ಮಾಡೋದು, ಗೌರ್ಮೆಂಟ್ನ ಸ್ಟಡಿ ಮಾಡೋದು, ಮತ್ತು ಮನುಷ್ಯರು ಮಾಡೋವಂಥ ಪೊಲಿಟಿಕಲ್ ಆ್ಯಕ್ಟಿವಿಟೀಸ್, ಎಲೆಕ್ಷನ್ ಕ್ಯಾಂಪೇನಿಂಗ್ ಇರ್ಬೋದು, ಈ ರೀತಿ ಏನೇನು ಆ್ಯಕ್ಟಿವಿಟೀಸ್ ಇದೆ ಇವೆಲ್ಲದನ್ನು ಕೂಡ ಸ್ಟಡಿ ಮಾಡೋದನ್ನು ಪೊಲಿಟಿಕಲ್ ಸೈನ್ಸ್ ಅಂತ ಕರಿತೀವಿ. ನೋಡಿ, ಈಗ ನಿಮಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗಿರಬೇಕು, ಯಾಕಂದರೆ ಇಲ್ಲಿ ಪೊಲಿಟಿಕಲ್ ಸೈನ್ಸ್ಗೆ ಎಷ್ಟೊಂದು ಥರ ಕರೀತಾರೆ. ಇದನ್ನು ಪೊಲಿಟಿಕಲ್ ಸೈನ್ಸ್ ಅಂತ ಕರಿತೀವಿ, ಇದನ್ನು ಪೊಲಿಟಿಕಲ್ ಸೈನ್ಸ್ ಅಂತ ಕರಿತೀವಿ ಅಂತ ಸುಮಾರು ನನಗೆ ಹೇಳಿದ್ದೀನಿ ನಿಮಗೆ. ಏನಂತೇಳಿದ್ರೆ ನೋಡಿ, ಇದೆಲ್ಲ ಬಂದು ಒಬ್ಬೊಬ್ಬರ ಪ್ರಕಾರ ಒಂದೊಂದಾಗಿರುತ್ತೆ. ಪೊಲಿಟಿಕಲ್ ಸೈನ್ಸ್ ಅಂದರೆ ಅದ್ರ ಪ್ರಕಾರ ಅವ್ರು ಡೆಫಿನೇಷನ್ ಕೊಟ್ಟಿರ್ತಾರೆ, ಆ ಥರ ಎಲ್ಲ ಡೆಫಿನೇಷನ್ಸ್ನು ನಿಮಗೆ ಇಲ್ಲಿ ಕೊಟ್ಟಿರ್ತಾರೆ ಅಷ್ಟೇ. ಇದು ಆನ್ಸರ್ಸ್ ಬರೆಯೋವಾಗೆಲ್ಲ ಎಲ್ಲ ಏನು ಬರೀಬೇಕಾಗಿಲ್ಲ, ಇದನ್ನೆಲ್ಲ ಸೇರಿಸಿ ಒಂದು ಸ್ಟ್ರಕ್ಚರ್ಡ್ ಆನ್ಸರ್ ಆಗಿ ಮಾಡಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಬಂದು ಇಂಪಾರ್ಟೆನ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್. ಈಗ ಪೊಲಿಟಿಕಲ್ ಸೈನ್ಸ್ ಅಂದರೆ ಏನು ತಿಳ್ಕೊಂಡ್ವಿ, ಅದು ಯಾವ ಥರ ಇರುತ್ತೆ, ಏನನ್ನ ಪೊಲಿಟಿಕಲ್ ಸೈನ್ಸ್ ಅಂತ ಕರಿತೀವಿ, ಅದ್ರ ನೇಚರು, ಅದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡ್ವಿ. ಈಗ ಇಂಪಾರ್ಟೆನ್ಸ್ ಏನಕ್ಕೆ ಕಲಿಬೇಕು ನಾವು? ಓಕೆ, ನಾವು ಹಿಸ್ಟ್ರಿ ಏನಕ್ಕೆ ಕಲಿಬೇಕು, ಒಳ್ಳೊಳ್ಳೆ ಕಥೆಗಳಿರುತ್ತೆ, ಓಕೆ, ಹಿಂದೆ ಏನು ನಡೆದಿತ್ತು ಅಂತ ತಿಳ್ಕೊಂಡ್ರೆ ಮುಂದೆ ಅದ್ರ ಬಗ್ಗೆ ಡಿಸೈಡ್ ಮಾಡ್ಬೋದು. ಈಗ ಪೊಲಿಟಿಕಲ್ ಸೈನ್ಸ್ ಏನಕ್ಕೆ ಇಂಪಾರ್ಟೆಂಟ್ ಓಕೆ ನೋಡೋಣ. ಈಗ ದಿ ನಾಲೆಡ್ಜ್ ಆಫ್ ಪೊಲಿಟಿಕಲ್ ಸೈನ್ಸ್ ಈಸ್ ಎಸೆನ್ಷಿಯಲ್ ಇನ್ ದಿ ಪ್ರೆಸೆಂಟ್ ಏಜ್. ನೋಡಿ, ಪೊಲಿಟಿಕಲ್ ಸೈನ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ತುಂಬ ಎಸೆನ್ಷಿಯಲ್ ಆಗಿದೆ. ದಿ ಪ್ರೋಗ್ರೆಸ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಸ್ಟೇಟ್ ಡಿಪೆಂಡ್ಸ್ ಅಪಾನ್ ಥಿಂಕಿಂಗ್, ನಾಲೆಡ್ಜ್ ಆ್ಯಂಡ್ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಆಫ್ ದಿ ಪೀಪಲ್. ನೋಡಿರಿ, ಒಂದು ದೇಶ ಅಥವಾ ಒಂದು ಸ್ಟೇಟ್ ಡೆವಲಪ್ ಆಗಬೇಕು, ಇಂಪ್ರೂವ್ ಆಗಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿರೋಂಥ ಎಲ್ಲ ಜನಗಳು ಕೂಡ ಪೊಲಿಟಿಕಲಿ ಇನ್ವಾಲ್ವ್ ಆಗಿರಬೇಕು, ಮತ್ತು ಆ ಪಾಲಿಟಿಕ್ಸ್ ಬಗ್ಗೆ ನಾಲೆಡ್ಜ್ ಇರಬೇಕು, ಪಾಲಿಟಿಕ್ಸ್ ಬಗ್ಗೆ ಯೋಚನೆ ಮಾಡಬೇಕು. ಆವಾಗ ಮಾತ್ರ ಒಂದು ದೇಶ ಡೆವಲಪ್ ಆಗೋದು. ಈಗ ಯಾರೋ ಒಂದು 100 ಜನ ಸೇರಿಬಿಟ್ಟು ಎಲ್ಲೋ ಒಂದು ಪೊಲಿಟಿಕಲ್ ಪಾರ್ಟಿ ಮಾಡಿ ಅವ್ರು ಮಾತ್ರ ದೇಶ ಹಿಂಗೆ ನಡಿಬೇಕು ಅಂತ ಡಿಸೈಡ್ ಮಾಡ್ತಾ ಇರ್ತಾರೆ. ನಾವೆಲ್ಲ ಏನೂ ಡಿಸೈಡ್ ಮಾಡಲ್ಲ, ನಾವೆಲ್ಲ ಇನ್ವಾಲ್ವ್ ಕೂಡ ಆಗಲ್ಲ, ವೋಟ್ ಹಾಕೋಕ್ಕೆ ಹೋಗಲ್ಲ, ಅಥವಾ ಏನಾದರೂ ಇದ್ದರೆ ಒಪಿನಿಯನ್ ಕೊಡಲ್ಲ. ಈ ಥರ ಆದಾಗ ಏನಾಗುತ್ತೆ, ಅವ್ರಿಗೇನು ಇಷ್ಟನೋ ಅದ್ರ ಪ್ರಕಾರ ಅವ್ರು ಮೊನೊಪೊಲಿ ಟೈಪ್ ಮಾಡಿಕೊಂಡು ಅವ್ರಿಗೇನು ಇಷ್ಟ ಬರುತ್ತೋ ಆ ಥರ ಅಧಿಕಾರ ಮಾಡ್ಕೊಂಡು ಹೋಗ್ತಾರೆ. ಜನಗಳಿಗೆ ಏನು ಬೇಕು ಅಂತ ಅವ್ರು ಯೋಚನೆ ಮಾಡಲ್ಲ. ಅದಕ್ಕೆ ನಾವು ಪ್ರತಿಯೊಬ್ಬ ಜನಗಳು ಕೂಡ ಇನ್ವಾಲ್ವ್ ಆಗಿದ್ರೆ ಅಂತ ಹೇಳಿದ್ರೆ ಆವಾಗ ದೇಶ ಎಲ್ಲರಿಗೂ ಬೇಕಾಗಿರೋ ಥರ ಮುಂದೆ ನಡೆಯುತ್ತೆ. ಇಲ್ಲಾಂದರೆ ಅವ್ರಿಗೆ ಬೇಕಾಗಿರೋ ಥರ ಅವ್ರು ಮಾತ್ರ ಮುಂದೆ ನಡೆಸ್ಕೊಂಡು ಹೋಗ್ತಾರೆ. ಪೊಲಿಟಿಕಲ್ ಸೈನ್ಸ್ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ದಿ ಬರ್ತ್ ಆ್ಯಂಡ್ ಗ್ರೋತ್ ಆಫ್ ದಿ ಸ್ಟೇಟ್. ನೋಡಿ, ಪೊಲಿಟಿಕಲ್ ಸೈನ್ಸ್ ಏನು ಮಾಡುತ್ತೆ, ಒಂದು ಸ್ಟೇಟ್ ಯಾವ ಥರ ಹುಟ್ಟಿತು. ನೋಡಿ, ಸ್ಟೇಟ್ ಅಂದರೆ ನಾನು ಪದೇ ಹೇಳ್ತೇನೆ, ಸ್ಟೇಟ್ ಅಂದರೆ ಕರ್ನಾಟಕ, ತಮಿಳ್ನಾಡಲ್ಲ. ಸ್ಟೇಟ್ ಅಂದರೆ ಒಂದು ದೇಶ ಥರ ಅರ್ಥ, ಆಯಿತಾ? ಒಂದು ದೇಶ ಥರ, ಅಥವಾ ಒಂದು ಸಾವರಿನ್ ಏನಿರುತ್ತೆ, ಒಂದು ದೇಶ ಇರ್ಬೋದು, ಒಂದು ಸಿಟಿ ಇರ್ಬೋದು, ಸಾವರಿನ್ ಆಗಿತ್ತಂದರೆ ಅದನ್ನು ನಾವು ಒಂದು ಸ್ಟೇಟ್ ಅಂತ ಕರಿತೀವಿ. ಇದು ಯಾವ ರೀತಿ ಹುಟ್ಟಿತು, ಯಾವ ರೀತಿ ಬೆಳೀತಾ ಹೋಯಿತು, ಅದರ ಬಗ್ಗೆ ಸ್ಟಡಿ ಮಾಡೋದು. ಇಟ್ ಪ್ರೊವೈಡ್ಸ್ ಇನ್ಫಾರ್ಮೇಷನ್ ಅಬೌಟ್ ದಿ ಟೈಪ್ಸ್ ಆಫ್ ಗೌರ್ಮೆಂಟ್ಸ್ ಆ್ಯಂಡ್ ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ಇನ್ವಾಲ್ವ್ಡ್ ಇನ್ ದಿ ಫಂಕ್ಷನ್ಸ್ ಆಫ್ ದಿ ಸ್ಟೇಟ್. ಮತ್ತು ಯಾವ ಥರ ಗೌರ್ಮೆಂಟ್ ಇದೆ, ಕಮ್ಯುನಿಸ್ಟ್ ಗೌರ್ಮೆಂಟ್ ಇದೆಯಾ, ಡೆಮೊಕ್ರೆಟಿಕ್ ಇದೆಯಾ, ರಿಪಬ್ಲಿಕ್ ಇದೆಯಾ, ಯಾವ ಥರ ಗೌರ್ಮೆಂಟ್ ಇದೆ ಅಂತಂದ್ಬಿಟ್ಟು ನಮ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಮತ್ತು ಆ ಒಂದು ಸ್ಟೇಟಲ್ಲಿ ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ಯಾವ ರೀತಿ ನಡೀತಾ ಇದೆ, ಓಕೆ, ಮಲ್ಟಿ ಪಾರ್ಟಿ ಸಿಸ್ಟಮ್ ಇದೆಯಾ, ಸಿಂಗಲ್ ಪಾರ್ಟಿ ಸಿಸ್ಟಮ್ ಇದೆಯಾ, ಚೈನಾ ಥರ, ಈ ರೀತಿ ಬಗ್ಗೆ ಎಲ್ಲ ಕೂಡ ನಮಗೆ ಗೊತ್ತಾಗುತ್ತೆ. ಮತ್ತು ಸ್ಟೇಟ್ ಯಾವ ರೀತಿ ಫಂಕ್ಷನ್ ಆಗುತ್ತೆ. ಓಕೆ, ಇವಾಗ ನಿಮ್ಮ ಮಲ್ಟಿ ಪಾರ್ಟಿ ಸಿಸ್ಟಮ್ ಇತ್ತಂದರೆ ಇಂಡಿಯಾ ಥರ 5 ವರ್ಷಕ್ಕೊಂದ್ಸರಿ ಎಲೆಕ್ಷನ್ ಆಗುತ್ತೆ, 6 ವರ್ಷಕ್ಕೊಂದ್ಸರಿ ರಾಜ್ಯಸಭೆ ಎಲೆಕ್ಷನ್ ಆಗುತ್ತೆ, ಈ ರೀತಿ ಇರುತ್ತೆ. ಅದೇ ಒಂದು ಸಿಂಗಲ್ ಪಾರ್ಟಿ ಸಿಸ್ಟಮ್ ಇತ್ತಂದರೆ ಚೈನಾ ಥರ, ಆವಾಗ ಓಕೆ, ಎಲೆಕ್ಷನ್ನೇ ಇಲ್ಲ, ಏನೂ ಇಲ್ಲ, ಆ ರೀತಿ ಅವರೇ ಸೆಲೆಕ್ಟ್ ಮಾಡ್ಕೊತಾರೆ ಪಾರ್ಟಿ ಒಳಗಿರೋರು, ಈ ರೀತಿ ಗೊತ್ತಾಗುತ್ತೆ. ಇದರಿಂದ ಆ ಸ್ಟೇಟಲ್ಲಿ ಬೇರೆ ಬೇರೆ ರೂಲ್ಸ್ ಎಲ್ಲ ಏನು ನಡೆಯುತ್ತೆ, ಇಂಡಿವಿಜುವಲ್ ಫ್ರೀಡಮ್ ಯಾವ ಥರ ಇರುತ್ತೆ, ಇದ್ರ ಬಗ್ಗೆ ಎಲ್ಲ ಕೂಡ ನಮಗೆ ಐಡಿಯಾ ಬರುವಂಥದ್ದು. Political science provides information about the origin and development of ideas such as monarchy, freedom, justice, laws, equality, good government, wars and peace, etc. ನೋಡಿರಿ, ಈಗ ಪೊಲಿಟಿಕಲ್ ಸೈನ್ಸ್ನ ನಾವು ಸ್ಟಡಿ ಮಾಡೋದ್ರಿಂದ ಏನು ಗೊತ್ತಾಗುತ್ತೆ, ಈ ಮೊನಾರ್ಕಿ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ರೂಲ್ ಮಾಡೋವಂಥದ್ದು, ಈ ರಾಜನ ಥರ, ಎಂಪರರ್ ಥರ, ಅವ್ರನ್ನ ಮೊನಾರ್ಕ್ ಅಂತ ಕೂಡ ಕರೀತಾರೆ. ಅವ್ರ ಹೆಸರು ಮೊನಾರ್ಕ್ ಅಂತ. ಮೊನಾರ್ಕಿ ಅಂತ ಹೇಳಿದ್ರೆ ಆ ಟೈಪ್ ಆಫ್ ಗೌರ್ಮೆಂಟ್, ಇವಾಗ ಡೆಮೋಕ್ರಸಿ ಹೇಳ್ತೀವಲ್ಲ ಆ ರೀತಿ. ಇದು ಯಾವ ರೀತಿ ಬೆಳೀತು,
ಎಲ್ಲಿಂದ ಬೆಳೀತು, ಯಾವ ರೀತಿ ಬೆಳೀತಾ ಬಂತು ಅದ್ರ ಬಗ್ಗೆ ತಿಳ್ಕೊಳ್ಳೋದು. ಫ್ರೀಡಮ್ ಯಾವ ಥರ ಸ್ಟಾರ್ಟ್ ಆಯಿತು, ಒರಿಜಿನ್ ಏನು, ಮತ್ತು ಯಾವ ರೀತಿ ಬೆಳ್ಕೊಂಡೋಯ್ತು. ಜಸ್ಟಿಸ್, ಲಾ, ಈಕ್ವಾಲಿಟಿ, ಗುಡ್ ಗೌರ್ಮೆಂಟ್, ವಾರ್ಗಳು, ಪೀಸ್, ಇದೆಲ್ಲ ಕೂಡ ಎಲ್ಲಿ ಸ್ಟಾರ್ಟ್ ಆಯಿತು, ಯಾವ ಥರ ಬೆಳ್ಕೊಂಡು ಬಂತು, ಇದೆಲ್ಲ ಸ್ಟಡಿ ಮಾಡೋದು, ಇದೆಲ್ಲ ಕೂಡ ನಮಗೆ ಗೊತ್ತಾಗುತ್ತೆ ಪೊಲಿಟಿಕಲ್ ಸೈನ್ಸಿಂದ. ಇಟ್ ಪ್ರೊವೈಡ್ಸ್ ಇನ್ಫಾರ್ಮೇಷನ್ ಅಬೌಟ್ ದಿ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದಿ ಸ್ಟೇಟ್ ಆ್ಯಂಡ್ ಗವರ್ಮೆಂಟ್. ಈ ಗೌರ್ಮೆಂಟ್ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ಮತ್ತು ಗೌರ್ಮೆಂಟ್ ಯಾವ ರೀತಿ ಫಂಕ್ಷನ್ ಆಗುತ್ತೆ ಅಂತ ಕೂಡ ನಮಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಇನ್ ದಿ ಲೈಟ್ ಆಫ್ ದಿ ಪಾಸ್ಟ್ ಆ್ಯಂಡ್ ದಿ ಪ್ರೆಸೆಂಟ್ ಆ್ಯಕ್ಟಿವಿಟೀಸ್ ಆಫ್ ದಿ ಗೌರ್ಮೆಂಟ್, ಪೊಲಿಟಿಕಲ್ ಸೈನ್ಸ್ ಹೆಲ್ಪ್ಸ್ ಟು ಪ್ಲಾನ್ ಫ್ಯೂಚರ್ ಆ್ಯಕ್ಟಿವಿಟೀಸ್ ಆಫ್ ದಿ ಸ್ಟೇಟ್. ನೋಡಿರಿ, ಮೊದಲು ಗೌರ್ಮೆಂಟ್ ಅವ್ರು ಏನು ಮಾಡಿದರು, ಒಂದು 10 ವರ್ಷದಿಂದ 5 ವರ್ಷದಿಂದ ಈ ಥರ, ಮತ್ತು ಇವಾಗ ಏನು ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಅವರು, ಇದನ್ನು ನೋಡಿಕೊಂಡು ನಾವು ಅನಲೈಸ್ ಮಾಡಿಕೊಂಡು ಗೌರ್ಮೆಂಟ್ ಅವರು ಫ್ಯೂಚರಲ್ಲಿ ಏನು ಮಾಡ್ತಾರೆ ಅಥವಾ ಫ್ಯೂಚರಲ್ಲಿ ಏನು ಮಾಡಬೇಕು ಅಂತ ಡಿಸೈಡ್ ಮಾಡೋದಕ್ಕೆ ನಮಗೆ ಪೊಲಿಟಿಕಲ್ ಸೈನ್ಸ್ ತುಂಬ ಹೆಲ್ಪ್ ಮಾಡುತ್ತೆ. ಇಟ್ ಆಲ್ಸೋ ಹೆಲ್ಪ್ಸ್ ಟು ಎಸ್ಟಾಬ್ಲಿಷ್ ಎ ಮಾಡರ್ನ್ ವೆಲ್ಫೇರ್ ಸ್ಟೇಟ್. ಈಗ ಮಾಡರ್ನ್ ವೆಲ್ಫೇರ್ ಸ್ಟೇಟ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೂ, ಇವಾಗ ನೋಡಿ ಇಂಡಿಯಾ ಕೂಡ ಒಂದು ವೆಲ್ಫೇರ್ ಸ್ಟೇಟ್. ಏನು ವೆಲ್ಫೇರ್ ಸ್ಟೇಟ್ ಅಂತ ಹೇಳಿದ್ರೆ, ಇಲ್ಲಿ ನಮಗೆ ದುಡ್ಡು ಕಾಸಿಗಿಂತ ಜನಗಳ ಜೀವನ ತುಂಬ ಇಂಪಾರ್ಟೆಂಟ್. ಅದಕ್ಕೆ ನಾವೇನು ಮಾಡ್ತೀವಿ, ವಿಧವಾ ವೇತನ ಮತ್ತು ಏಜ್ ಆಗಿರೋರಿಗೆ ಪೆನ್ಷನ್ ಇರ್ಬೋದು, ಈ ರೀತಿ ಸುಮಾರು ಹ್ಯಾಂಡಿಕ್ಯಾಪ್ ಪೆನ್ಷನ್ ಇರ್ಬೋದು, ಈ ರೀತಿ ಎಲ್ಲ ಸುಮಾರು ಕೊಡ್ತೀವಿ. ಮತ್ತು ಬಡವ್ರಿಗೆ ಹೆಲ್ಪ್ ಮಾಡೋದು, ಮತ್ತು ಅವ್ರಿಗೆ ಮನೆ ಕಟ್ಟಿಸ್ಕೊಡೋದು, ಊಟ ಕೊಡೋದು, ಈ ರೀತಿ ಎಲ್ಲ ಸುಮಾರು ಮಾಡ್ತಾರೆ ಇಂಡಿಯಾದಲ್ಲಿ. ನೋಡಿ, ನೀವು ಸುಮಾರು ಮಾಡ್ತಾರೆ ಅಂದರೆ ನಿಮಗೂ ನಮಗೂ ಎಲ್ಲ ಮಾಡಿರಲ್ಲ, ಆದರೆ ಮೋಸ್ಟ್ ಆಫ್ ಆಲ್ ಮಾಡ್ಕೊಂಬರ್ತಾ ಇದ್ದಾರೆ ಸ್ಟೆಪ್ ಬೈ ಸ್ಟೆಪ್. ಈ ರೀತಿ ಎಲ್ಲ ಮಾಡಿರ್ತಾರಲ್ಲ, ಆ ಥರ ಒಂದು ವೆಲ್ಫೇರ್ ಸ್ಟೇಟ್ನ ಕ್ರಿಯೇಟ್ ಮಾಡೋದು ಕೂಡ ಇದು ಹೆಲ್ಪ್ ಮಾಡುತ್ತೆ. ಪೊಲಿಟಿಕಲ್ ಸೈನ್ಸ್ ಪ್ರೊವೈಡ್ಸ್ ನಾಲೆಡ್ಜ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಲಾಸ್ ಆಫ್ ದಿ ಸ್ಟೇಟ್. ನೋಡಿ, ಪೊಲಿಟಿಕಲ್ ಸೈನ್ಸ್ ಏನು ಮಾಡುತ್ತೆ, ನಮಗೆ ಕಾನ್ಸ್ಟಿಟ್ಯೂಷನ್ ಏನಿದೆ, ಕಾನ್ಸ್ಟಿಟ್ಯೂಷನ್ ಎಲ್ಲ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲೆಲ್ಲ ಬರುತ್ತೆ ಅದ್ರ ಬಗ್ಗೆ. ಈ ಕಾನ್ಸ್ಟಿಟ್ಯೂಷನ್ ಅಂದರೆ ಏನು, ಮತ್ತು ಅದ್ರ ಬಗ್ಗೆ ಏನೇನು ಲಾ ಇದೆ, ಈ ಥರ ರೂಲ್ಸ್ ಇದೆಯಾ, ಈ ಥರ ರೂಲ್ಸ್ ಇದೆಯಾ, ನಮ್ಮ ಹಕ್ಕುಗಳೇನು, ಅದ್ರ ಬಗ್ಗೆ ಎಲ್ಲ ಕೂಡ ನಮಗೆ ನಾಲೆಡ್ಜ್ ಕೊಡುತ್ತೆ. ಪೊಲಿಟಿಕಲ್ ಸೈನ್ಸ್ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ದಿ ಆರ್ಗನ್ಸ್ ಆಫ್ ದಿ ಗೌರ್ಮೆಂಟ್, i.e. ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷರಿ ಆ್ಯಂಡ್ ದೇರ್ ಫಂಕ್ಷನ್ಸ್. ನೋಡಿ, ನೀವು ಪೊಲಿಟಿಕಲ್ ಸೈನ್ಸ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಗೌರ್ಮೆಂಟ್ ಆರ್ಗನ್ಸ್ ಏನಿದೆ, ಲೆಜಿಸ್ಲೇಚರ್ ಅಂದರೆ ಈ MLAಗಳು MP ಗಳೆಲ್ಲ ಇರ್ತಾರಲ್ಲ, ಇವರು ಲೆಜಿಸ್ಲೇಚರ್ ಅಂತ ಹೇಳ್ಬಿಟ್ಟು, ಇವರು ಯಾವ ರೀತಿ ಕೆಲಸ ಮಾಡಬೇಕು, ಒಬ್ಬ MLAಗೆ ಏನು ಅಧಿಕಾರ ಇದೆ, ಅವನು ಏನು ಕೆಲಸ ಮಾಡಬೇಕು, ಯಾವ ರೀತಿ ಮಾಡಬೇಕು, ಅವನಾದರೆ ಹೆಂಗೆ ಕೆಲಸ ತೆಗಿಬೇಕು, ಇದ್ರ ಬಗ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಎಕ್ಸಿಕ್ಯೂಟಿವ್ ಅಂತ ಹೇಳಿದ್ರೆ ಮಿನಿಸ್ಟ್ರುಗಳು ಮತ್ತು ಅಧಿಕಾರಿಗಳು. ಈ ಎಕ್ಸಿಕ್ಯೂಟಿವ್ ಹತ್ರ ನಾವು ಯಾವ ರೀತಿ ಕೆಲಸ ಮಾಡಿಸ್ಬೇಕು, ಅವರ ಅಧಿಕಾರಗಳೇನಿದೆ, ಅವ್ರು ಏನೇನು ಕೆಲಸ ಮಾಡಬೇಕು, ಅವ್ರು ಮಾಡಿಲ್ಲ ಅಂದರೆ ಏನು ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ನಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಬಂದು ಜುಡಿಷರಿ ಅಂದರೆ ಈ ಜಡ್ಜ್ಗಳೆಲ್ಲ ಬರ್ತಾರಲ್ಲ, ಜಡ್ಜ್, ಕೋರ್ಟ್, ಅದೆಲ್ಲ ಅವರು. ಇವರು ಏನೇನು ಕೆಲಸ, ಇವ್ರದ್ದು ಏನೇನು ಮಾಡಬೇಕು, ಇವ್ರ ಹತ್ರ ನಾವು ಯಾವಾಗ ಹೋಗಬೇಕು, ಫುಲ್ಲಿ ನಮಗೆ ಅರ್ಥ ಆಗುವಂಥದ್ದು. ಪೊಲಿಟಿಕಲ್ ಸೈನ್ಸ್ ಡೆವಲಪ್ಸ್ ಪೊಲಿಟಿಕಲ್ ಕಾನ್ಷಿಯಸ್ನೆಸ್ ಅಮಾಂಗ್ ದಿ ಪೀಪಲ್. ನೋಡಿ, ಪೊಲಿಟಿಕಲ್ ಸೈನ್ಸಿಂದ ಜನಗಳಲ್ಲಿ ಪೊಲಿಟಿಕಲ್ ಕಾನ್ಷಿಯಸ್ನೆಸ್ ಬರುತ್ತೆ. ಇದರಿಂದ ಬಂದು ಗೌರ್ಮೆಂಟಲ್ಲಿರೋಂಥ ಜನ ಮತ್ತು ಪೊಲಿಟಿಷಿಯನ್ಸ್ ಎಲ್ಲ ಅಲರ್ಟ್ ಆಗಿರ್ತಾರೆ ಮತ್ತು ಆ್ಯಕ್ಟಿವ್ ಆಗಿರ್ತಾರೆ. ನೋಡಿ, ನಾವು ಒಂದು ವೋಟ್ ಹಾಕುವಾಗ ಯೋಚನೆ ಮಾಡಿ ಕರೆಕ್ಟಾಗಿರೋರ್ಗೆ ವೋಟ್ ಹಾಕ್ತೀವಿ, ಕೆಲಸ ಮಾಡಿರೋರ್ಗೆ ವೋಟ್ ಹಾಕ್ತೀವಿ ಅಂತೇಳಿದ್ರೆ, ಆಗ ಪೊಲಿಟಿಷಿಯನ್ಸ್ ಎಲ್ಲ ಬಂದು ಚೆನ್ನಾಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಾಂದರೆ ನನಗೆ ನೆಕ್ಸ್ಟು ವೋಟ್ ಹಾಕಲ್ಲಪ್ಪ, ನಾನು MLA ಆಗಲ್ಲ, ನಾನು ಮಿನಿಸ್ಟರ್ ಆಗಲ್ಲ ಅಂತೇಳ್ಬಿಟ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ. ಅದೇ ಜನಗಳೆಲ್ಲ ಏನು ಕೇರ್ ಮಾಡಿದ್ದಾಗೆ ನಮ್ಮ ಪಾಡಿಗೆ ನಾವು ಇದ್ಬಿಟ್ಟು ಯಾವುದೋ ಎಲೆಕ್ಷನ್ ಬಂತ ಯಾರಿಗೋ ಒಬ್ರಿಗೆ ವೋಟ್ ಹಾಕ್ತೀನಿ, ಈ ರೀತಿ ಎಲ್ಲ ಮಾಡ್ತಾಯಿದ್ವಿ ಅಂದರೆ ಪೊಲಿಟಿಕಲಿ ಬಂದು ಸ್ಲಗ್ಗಿಶ್ ಆಗಿ ಬಂದುಬಿಡ್ತಾರೆ. ಅಂದರೆ ಬಿಡು, ಹೆಂಗಿದ್ರು ವೋಟ್ ಹಾಕ್ತಾರೆ, ಎಲೆಕ್ಷನ್ ಟೈಮಲ್ಲಿ ಒಂದು 100 ರೂಪಾಯಿ 1000 ರೂಪಾಯಿ ಕೊಟ್ಬಿಟ್ರೆ ನನಗೆ ವೋಟ್ ಹಾಕ್ತಾರೆ, ಇಲ್ಲ ಏನಾದರೂ ಒಂದು ಊಟ ಕೊಟ್ಬಿಟ್ರೆ, ಇಲ್ಲಾಂದರೆ ಏನಾದರೂ ಒಂದು ಚೆನ್ನಾಗಿರೋ ಭಾಷಣ ಮಾಡಿಬಿಟ್ರೆ ಸಾಕು ಅಂತೇಳ್ಬಿಟ್ಟು ತಿಳ್ಕೊಳ್ತಾರೆ. ಅದೇ ನಾವೆಲ್ಲ ಪೊಲಿಟಿಕಲ್ ಸೈನ್ಸ್ನ ಇನ್ಡೆಪ್ತ್ ಯೋಚನೆ ಮಾಡಿಬಿಟ್ಟು ನಮ್ಮಲ್ಲಿ ಪೊಲಿಟಿಕಲ್ ಕಾನ್ಷಿಯಸ್ನೆಸ್ ಎಲ್ಲ ಬೆಳೆಸ್ಕೊಂಡ್ವಿ ಅಂತೇಳಿದ್ರೆ, ಅವಾಗ ಅವ್ರು ಏನು ಯೋಚನೆ ಮಾಡಿದ್ರೆ, ಜನಗಳು ನಾವು ಈ ಥರ ಕೆಲಸ ಮಾಡಿದ್ವಿ ಅಂದರೆ ಇದು ನೆನಪಲ್ಲಿ ಇಟ್ಕೊಂಡಿರ್ತಾರೆ, ನಾವು ಕೆಲಸ ಮಾಡಿಲ್ಲ ಅಂದರೆ ನಮ್ಗೆ ವೋಟ್ ಹಾಕಲ್ಲ, ನಾನು ಒಂದು ಭಾಷಣ ಮಾಡಿಬಿಟ್ರೆ ನನಗೆ ವೋಟ್ ಹಾಕಲ್ಲ, ಅದರಿಂದ ಕೆಲಸ ಮಾಡಬೇಕು ಅಂಥೇಳಿ ಟ್ರೈ ಮಾಡಿ ಕೆಲಸ ಮಾಡ್ತಾರೆ, ಎಷ್ಟಾಗುತ್ತೋ ಅಷ್ಟು. ದಿ ನಾಲೆಡ್ಜ್ ಆಫ್ ಪೊಲಿಟಿಕಲ್ ಸೈನ್ಸ್ ಹೆಲ್ಪ್ಸ್ ಲೀಡರ್ಸ್ ಆ್ಯಂಡ್ ಸಿವಿಲ್ ಸರ್ವೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಸಾಲ್ವ್ ದಿ ಪ್ರಾಬ್ಲಮ್ಸ್ ಆಫ್ ಪೀಪಲ್ ಎಫೆಕ್ಟಿವ್ಲಿ. ನೋಡಿ, ಜನಗಳಿಗೆಲ್ಲ ಪೊಲಿಟಿಕಲ್ ಸೈನ್ಸ್ ಅಂದರೆ ಬರೀ ರಾಜನೀತಿ ಅಲ್ಲ, ನಾನು ಹೇಳಿದ್ನಲ್ಲ, ಅಡ್ಮಿನಿಸ್ಟ್ರೇಷನ್ ಕೂಡ ಬರುತ್ತೆ, ಯಾವ ರೀತಿ ಕೆಲಸಗಳು ನಡೆಯುತ್ತೆ ಒಂದು ಸ್ಟೇಟಲ್ಲಿ ಅಂತ. ಆ ರೀತಿ ಇದನ್ನೆಲ್ಲ ನಾವು ತಿಳ್ಕೊಂಡಿದ್ವಿ ಅಂತ ಹೇಳಿದ್ರೆ, ಆವಾಗ ಪೊಲಿಟಿಕಲ್ ಲೀಡರ್ಸ್ ಇರ್ಬೋದು, ಅಥವಾ ಸಿವಿಲ್ ಸರ್ವೆಂಟ್ಸ್ ಇರ್ಬೋದು, ಗೌರ್ಮೆಂಟ್ ಆಫೀಸರ್ಸು, ಇವರೆಲ್ಲ ಕೂಡ ಏನು ಮಾಡ್ತಾರೆ, ಓಕೆ ನಾವು ಇವಾಗ ಏನಾದರೂ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ಇವ್ರು ಈ ಥರ ನಮ್ಮ ಮೇಲೆ ಕಂಪ್ಲೇಂಟ್ ಆಗ್ತಾರೆ, ಜನಗಳಿಗೆ ಗೊತ್ತಿದೆ ನಾವು ಸರಿಯಾಗಿ ಕೆಲಸ ಮಾಡಬೇಕು ಅಂತೇಳಿ ಕೆಲಸ ಮಾಡ್ತಾರೆ. ಇಲ್ಲ ಅಂದರೆ ಜನಗಳಿಗೇನು ಗೊತ್ತಿಲ್ಲ, ನಾನೇನು ಕೆಲಸ ಮಾಡಬೇಕು ರೀ, ಗೌರ್ಮೆಂಟ್ ಕೆಲಸ ನೀವೇನು ರೀ IAS ಆಫೀಸರು, ನನಗಿಷ್ಟ ಬಂದಂಗೆ ನಾನು ಮಾಡ್ತೀನಿ, ನೀವೇನು ನನಗೆ ಹೇಳೋಂಗಿಲ್ಲ ಅಂತಾರೆ. ಅದೇ ನಮಗೆ ಪೊಲಿಟಿಕಲಿ ಅವೇರ್ನೆಸ್ ಇತ್ತು ಅಂತ ಹೇಳಿದ್ರೆ ನಾವು ಹೋಗಿ ಕೇಳ್ಬೋದು, ನಾನು ನಿಮಗೆ ಸ್ಯಾಲ್ರಿ ಕೊಡ್ತಾ ಇರೋದು, ನಾನು ಕಟ್ತಾ ಇರೋಂಥ ಟ್ಯಾಕ್ಸಲ್ಲಿ ನಿಮಗೆ ಸ್ಯಾಲ್ರಿ ಬರ್ತಾ ಇರೋದು, ನೀವು ಏನಕ್ಕೆ ನಾನು ಹೇಳೋ ಕೆಲಸ ಮಾಡ್ತಾಯಿಲ್ಲ,
ಈ ರೀತಿ ನಾವು ಕ್ವಶನ್ ಮಾಡ್ಬೋದು. ಮತ್ತು ನಾವು ಕ್ವಶನ್ ಮಾಡೋದಷ್ಟು ಇಟ್ಕೊಳ್ಳಲ್ಲ ಅವರು. ಆಗ ನಾವು ಕೇಳ್ತೀವಿ ಅನ್ನೋ ಭಯ ಬಂದರೆ ಅವರು ಯಾವುದೇ ತಪ್ಪಿಲ್ದಾಗೆ ಕೆಲಸ ಮಾಡ್ತಾರೆ. ನೆಕ್ಸ್ಟ್, ದಿ ನಾಲೆಡ್ಜ್ ಆಫ್ ಪೊಲಿಟಿಕಲ್ ಸೈನ್ಸ್ ಹೆಲ್ಪ್ಸ್ ಟು ರೈಸ್ ಗುಡ್ ಲೀಡರ್ಶಿಪ್ ಆ್ಯಂಡ್ ಗುಡ್ ಸಿಟಿಸನ್. ನೋಡಿ, ಪೊಲಿಟಿಕಲ್ ಸೈನ್ಸ್ ಬಗ್ಗೆ ನಾಲೆಡ್ಜ್ ಇತ್ತು ಅಂತ ಹೇಳಿದ್ರೆ ಒಳ್ಳೆ ಲೀಡರ್ಶಿಪ್ ಸ್ಕಿಲ್ಸು ಬೆಳೆಯುತ್ತೆ ಮತ್ತು ಒಳ್ಳೆ ಸಿಟಿಸನ್ಸ್ ಆಗಿ ಕೂಡ ನಾವು ಟರ್ನ್ ಆಗ್ತೀವಿ. ನೋಡಿ, ಏನಕ್ಕೆ ಒಳ್ಳೆ ಲೀಡರ್ಶಿಪ್ ಬೆಳೆಯುತ್ತೆ ಅಂತ ಹೇಳಿದ್ರೆ, ನೋಡಿ ಎಲ್ಲ ಜನಕ್ಕೂ ಪೊಲಿಟಿಕಲ್ ಸೈನ್ಸ್ ಬಗ್ಗೆ ಗೊತ್ತಿರಲ್ಲ. ನಿಮಗೆ ಗೊತ್ತಿತ್ತು ಅಂತ ಹೇಳಿದ್ರೆ ಆವಾಗ ನೀವು ರೂಲ್ಸ್ ಮಾತಾಡ್ತಾ ಇರ್ತೀರ, ಅಥವಾ ನಿಮಗೆ ಎಲ್ಲಿ ಏನು ನಡೆಯುತ್ತೆ ಅಂತ ಗೊತ್ತಿರುತ್ತೆ, ನ್ಯಾಯೋತ್ಪರವಾಗಿರ್ತೀರ. ಆವಾಗ ಏನಾಗುತ್ತೆ, ನಿಮ್ಮಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಬೆಳೀತಾ ಹೋಗುತ್ತೆ. ಮತ್ತು ಆ ಥರ ಎಲ್ಲ ಬೆಳೀತಾ ಇತ್ತು, ಇದ್ರ ಬಗ್ಗೆ ಅವೇರ್ನೆಸ್ ಎಲ್ಲ ಚೆನ್ನಾಗಿತ್ತು ಅಂದರೆ ಒಳ್ಳೆ ಸಿಟಿಸನ್ ಆಗಿ ಕೂಡ ನೀವು ಬೆಳೀತೀರ. ಯಾಕಂದರೆ ನಿಮಗೆ ಏನು ತಪ್ಪು ಏನು ಸರಿ ಅಂತ ಗೊತ್ತಿರುತ್ತೆ. ಆವಾಗ ನೀವು ತಪ್ಪು ಮಾಡೋಕ್ಕೆ ಹೋಗಲ್ಲ, ಸರಿನೇ ಮಾಡ್ತಾ ಇರ್ತೀರ. ಆವಾಗ ನೀವು ಒಳ್ಳೆ ಸಿಟಿಸನ್ ಆಗ್ತೀರ. ನೆಕ್ಸ್ಟ್, ಪೊಲಿಟಿಕಲ್ ಸೈನ್ಸ್ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ದಿ ಇಂಪಾರ್ಟೆಂಟ್ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಪೊಲಿಟಿಕಲ್ ಪಾರ್ಟೀಸ್, ಫೆಡರೇಷನ್ಸ್ ಆ್ಯಂಡ್ ಲೋಕಲ್ ಬಾಡೀಸ್. ನೋಡಿ, ಪೊಲಿಟಿಕಲ್ ಸೈನ್ಸ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ನಿಮಗೆ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಕೂಡ ಅರ್ಥ ಆಗುತ್ತೆ. ಓಕೆ, ಪೊಲಿಟಿಕಲ್ ಪಾರ್ಟಿ, BJP ಅಂದ್ರೇನು, ಕಾಂಗ್ರೆಸ್ ಅಂದ್ರೇನು, ಈ ಥರ ಪೊಲಿಟಿಕಲ್ ಪಾರ್ಟೀಸು ಅವ್ರು ಯಾವ ರೀತಿ ಫಂಕ್ಷನ್ ಮಾಡಬೇಕು ಅದ್ರ ಬಗ್ಗೆ, ಫೆಡರೇಷನ್ಸ್ ಏನಾದರೂ ಇದ್ದರೆ ಅದ್ರ ಬಗ್ಗೆ, ಲೋಕಲ್ ಬಾಡೀಸ್ ಇದ್ದರೆ ಅದ್ರ ಬಗ್ಗೆ. ಲೋಕಲ್ ಬಾಡೀಸ್ ಅಂದರೆ ಈಗ ಮುನ್ಸಿಪಲ್ ಎಲೆಕ್ಷನ್ಸ್ ಆ ಥರ ಎಲ್ಲ ಕರೀತಾರಲ್ಲ, ಗ್ರಾಮ ಪಂಚಾಯಿತಿ ಆ ಥರದ್ದು, ಅವೆಲ್ಲ ಗೊತ್ತಾಗುತ್ತೆ. ಓಕೆ, ನನಗೆ MLA ಆಗೋಕ್ಕಾಗಲ್ಲ, ನಾನು ಯಾವುದಾದ್ರು ಒಂದು ಪಂಚಾಯತಿ ಮೆಂಬರ್ ಆಗ್ಬೋದು ಅಂತೇಳಿ ನಿಮ್ಮಲ್ಲಿ ನೀವು ಪಂಚಾಯತಿ ಮೆಂಬರ್ ಎಲೆಕ್ಷನ್ಗೆ ನಿಂತ್ಕೊಂಡು ನೀವು ಅವಾಗ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ಬೋದು ಅಲ್ಲಿರೋಂಥ ಇಶ್ಯೂಗಳನ್ನ. ಪೊಲಿಟಿಕಲ್ ಸೈನ್ಸ್ ಡೀಲ್ಸ್ ವಿತ್ ಐಡಿಯಾಲಜೀಸ್ ವಿಚ್ ಇನ್ಸ್ಪೈರ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಆಫ್ ಪೀಪಲ್. ನೋಡಿ, ಪೊಲಿಟಿಕಲ್ ಸೈನ್ಸ್ ಏನು ಮಾಡುತ್ತೆ, ಜನಗಳು ಇನ್ವಾಲ್ವ್ ಆಗೋ ರೀತಿ ಐಡಿಯಾಲಜೀಸ್ ಏನಿರುತ್ತೆ. ಫಾರ್ ಎಕ್ಸಾಂಪಲ್, ಜನಗಳು ಎಲ್ಲ ವೆಲ್ಫೇರ್ ಸ್ಟೇಟ್ ಕ್ರಿಯೇಟ್ ಮಾಡಬೇಕು, ರೈತರಿಗೆಲ್ಲ ಒಳ್ಳೇದು ಮಾಡಬೇಕು, ಇನ್ನೊಂದು ಯಾವುದೋ ಆರ್ಮಿಗೆಲ್ಲ ಒಳ್ಳೇದು ಮಾಡಬೇಕು, ಈ ರೀತಿ ಏನು ಐಡಿಯಾಲಜೀಸ್ ಇರುತ್ತೆ ನಮ್ಮಲ್ಲಿ, ಅಂಥವು ಒಂದು ಪೊಲಿಟಿಕಲ್ ಮೂವ್ಮೆಂಟ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಪೊಲಿಟಿಕಲ್ ಸೈನ್ಸ್ ಪ್ರೊವೈಡ್ಸ್ ದಿ ನಾಲೆಡ್ಜ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಎಸ್ಪೆಷಲಿ ದಿ ಅಕರೆನ್ಸ್ ಆಫ್ ವಾರ್ಸ್ ಅಮಾಂಗ್ ನೇಷನ್ಸ್ ಆ್ಯಂಡ್ ದಿ ಇಂಪಾರ್ಟೆನ್ಸ್ ಆಫ್ ಪೀಸ್ ಆ್ಯಂಡ್ ಕೋಆಪ್ರೇಷನ್. ನೋಡಿ, ಪೊಲಿಟಿಕಲ್ ಸೈನ್ಸ್ ಅರ್ಥ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ನಮಗೆ ಇನ್ನೊಂದೇನು ಗೊತ್ತಾಗುತ್ತೆ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಗ್ಗೆ ಕೂಡ ಗೊತ್ತಾಗುತ್ತೆ. ಓಕೆ, ಇಂಡಿಯಾ ಚೈನಾದವರು ಈ ಥರ, ಇಂಡಿಯಾ ಪಾಕಿಸ್ತಾನವರು ಈ ಥರ, ನಮ್ಮಲ್ಲಿ ಈ ಥರ ಅಗ್ರಿಮೆಂಟ್ಸ್ ಇದೆ, ಏನಕ್ಕೆ ನಾವು ವಾರ್ ಮಾಡಬಾರ್ದು. ನೋಡಿ, ಈಗ ರೀಸೆಂಟಾಗಿ ಒಂದು ಚೈನಾಗೆ ಇಂಡಿಯಾಗೆ ಆಯಿತು, ಇಂಡಿಯಾದಲ್ಲಿರೋರೆಲ್ಲ ಚೈನಾ ಮೇಲೆ ವಾರ್ ಮಾಡಿಬಿಡ್ಬೇಕಂದ್ರು, ಚೈನಾದಲ್ಲಿರೋರೆಲ್ಲ ಇಂಡಿಯಾ ಮೇಲೆ ವಾರ್ ಮಾಡಬೇಕಂದ್ರು. ಆದರೆ ಯಾವ ವಾರು ನಡೀಲಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಡಿಸೈಡ್ ಮಾಡೋರು ಪೊಲಿಟಿಕಲ್ ಸೈನ್ಸ್ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ. ಅವರು ಯುದ್ಧಗಳು ಏನಕ್ಕೆ ನಡೆಯುತ್ತೆ ಮತ್ತು ಯುದ್ಧಗಳು ನಡೆಯೋದ್ರಿಂದ ಏನು ತೊಂದರೆ ಆಗುತ್ತೆ ಇದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿರ್ತಾರೆ. ಈ ಮೈನ್ ಲೀಡರ್ಸ್ ಏನಿದ್ದಾರೆ, ಮೈನ್ ಡಿಸಿಷನ್ ಮೇಕರ್ಸ್ ಏನಿದ್ದಾರೆ ನಮ್ಮ ದೇಶದಲ್ಲಿ, ಅವರು ಮತ್ತು ಚೈನಾ ಡಿಸಿಷನ್ ಮೇಕರ್ಸ್ ಅವ್ರು ನೋಡಿಬಿಟ್ಟು ಈ ಥರ ಆದರೆ ಎರಡೂ ದೇಶಕ್ಕೆ ತೊಂದರೆ ಹಾಗೆ ಅಂತ ಹೇಳ್ಬಿಟ್ಟು ಆ ಯುದ್ಧನ ಆಗದೇ ಇರೋ ಥರ ತಡೆದ್ರು. ಈ ರೀತಿ Thus, the study of political science helps us to understand the need for the state, good governance of the state, the role of the leaders and people's participation. ನೋಡಿ ಟೋಟಲಾಗಿ ಏನು ಅರ್ಥ ಆಯಿತು, ನಾವು ಪೊಲಿಟಿಕಲ್ ಸೈನ್ಸ್ನ ಸ್ಟಡಿ ಮಾಡೋದ್ರಿಂದ ನಮಗೆ ಏನಕ್ಕೆ ಒಳ್ಳೆ ಸ್ಟೇಟ್ ಬೇಕು, ಸ್ಟೇಟ್ ಅನ್ನೋದು ಏನಕ್ಕೆ ಇರಬೇಕು, ದೇಶ ಅನ್ನೋದು, ಮತ್ತು ಗುಡ್ ಗವರ್ನೆನ್ಸ್ ಆಫ್ ದಿ ಸ್ಟೇಟ್ ಅಂದರೆ ಸ್ಟೇಟ್ ಏನಕ್ಕೆ ಒಳ್ಳೆ ಗವರ್ನೆನ್ಸ್ ಕೊಡಬೇಕು, ಗೌರ್ಮೆಂಟ್ ಏನಕ್ಕೆ ಚೆನ್ನಾಗಿರಬೇಕು, ಮತ್ತು ಲೀಡರ್ಸ್ದು ರೋಲ್ ಏನು ಅಂದರೆ ಲೀಡರ್ಸ್ ಅಂತ ಪೊಲಿಟಿಕಲ್ ಲೀಡರ್ಸ್ ಇರ್ಬೋದು, ಮತ್ತೊಬ್ರು ಇರ್ಬೋದು, ಈ ಲೀಡರ್ಸ್ ಎಲ್ಲ ಏನು ಮಾಡಬೇಕು. ನೆಕ್ಸ್ಟ್ ಪೀಪಲ್ಸ್ ಪಾರ್ಟಿಸಿಪೇಷನ್, ಮತ್ತು ಲೀಡರ್ ಮೇಲೆ ನಾವೆಲ್ಲ ಏನು ಹಾಕ್ತಿದ್ದಾಗೆ ನಾವು ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕು ಅದ್ರ ಬಗ್ಗೆ ಗೊತ್ತಾಗುತ್ತೆ. ಇಟ್ ಆಲ್ಸೋ ಹೆಲ್ಪ್ಸ್ ದಿ ಪೀಪಲ್ ಟು ಬಿಕಮ್ ಗುಡ್, ರೆಸ್ಪಾನ್ಸಿಬಲ್, ಕಲ್ಚರ್ಡ್ ಆ್ಯಂಡ್ ಆ್ಯಕ್ಟಿವ್ ಸಿಟಿಸನ್ಸ್. ನೋಡಿ, ಇದರಿಂದ ಏನಾಗುತ್ತೆ, ನಾವು ಒಳ್ಳೆ ಸಿಟಿಸನ್ಸ್ ಆಗೋದಕ್ಕೆ ಮತ್ತು ಒಳ್ಳೆ ಕಲ್ಚರ್ ಇರೋವಂಥ ಆ್ಯಕ್ಟಿವ್ ಸಿಟಿಸನ್ಸ್ ಆಗೋದಕ್ಕೆ ಕೂಡ ನಾವು ಈ ಪೊಲಿಟಿಕಲ್ ಸೈನ್ಸ್ ಸ್ಟಡಿ ಮಾಡೋದ್ರಿಂದ ನಮಗೆ ಸಾಧ್ಯ ಆಗುತ್ತೆ. ದಿ ನಾಲೆಡ್ಜ್ ಆಫ್ ಪೊಲಿಟಿಕಲ್ ಸೈನ್ಸ್ ಕಾಂಟ್ರಿಬ್ಯೂಟ್ಸ್ ಟು ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಎ ಜಸ್ಟ್, ಪೀಸ್ಫುಲ್, ಪ್ರೋಗ್ರೆಸಿವ್ ಆ್ಯಂಡ್ ಎ ಹ್ಯಾಪಿ ಸ್ಟೇಟ್ ವಿಚ್ ಈಸ್ ದ ಡ್ರೀಮ್ ಆಫ್ ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಪೀಪಲ್ ಫಾರ್ ಎ ಲಾಂಗ್ ಟೈಮ್ ಎವ್ರಿವೇರ್. ನೋಡಿ, ಪೊಲಿಟಿಕಲ್ ಸೈನ್ಸ್ ಅರ್ಥ ಮಾಡ್ಕೊಳ್ಳೋದ್ರಿಂದ ಫೈನಲಿ ಏನಾಗುತ್ತೆ, ಒಂದು ನೆಮ್ಮದಿಯಾಗಿರೋವಂಥ ಪ್ರೋಗ್ರೆಸಿವ್ ಸೊಸೈಟಿ ಕ್ರಿಯೇಟ್ ಆಗುತ್ತೆ. ಎಲ್ಲ ಕಡೆ ನ್ಯಾಯ ಇರುತ್ತೆ, ಎಲ್ಲ ಕಡೆ ಲಾ ಆ್ಯಂಡ್ ಆರ್ಡರ್ ಫಾಲೋ ಮಾಡ್ತೀವಿ, ಎಲ್ಲ ಕಡೆ ಜೀವನ ಉದ್ಧಾರ ಆಗ್ತಾನೆ ಇರುತ್ತೆ. ಈ ಥರ ಇದು ಕೋಟ್ಯಾಂತರ ಜನರದ ಒಂದು ಡ್ರೀಮ್ ಆಗಿದೆ, ಕನಸಾಗಿದೆ. ಇಂಥ ಕನಸನ್ನ ನಾವು ಅಚೀವ್ ಮಾಡೋದು ಸಾಧ್ಯ ಆಗೋದು ಯಾವಾಗ ಪೊಲಿಟಿಕಲ್ ಸೈನ್ಸ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಅದ್ರ ಪ್ರಕಾರ ನಾವು ಒಂದು ದೇಶ ನಡೆಸ್ಕೊಂಡು ನಾವು ನಡ್ಕೊಂಡು ಹೋದರೆ ಅದು ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು.